ಆ ಸಭೆಯಲ್ಲಿ ಏನು ಈ ಡ್ರಗ್ಸಿನ ಹಾವಳಿ ಇದೆ ಅದನ್ನು ನಾವು ಯಾವ ರೀತಿಯಾಗಿ ನಿಯಂತ್ರಣಕ್ಕೆ ತರಬೇಕು ಮತ್ತು ಅದನ್ನು ಯಾವ ರೀತಿ ತಡೆ ಹಿಡಿಬೇಕು ಅಂತ ನಾವು ಭಾಳ ಗಂಭೀರವಾಗಿ ಚರ್ಚೆ ಮಾಡಿದ್ವು. ಮುಖ್ಯವಾಗಿ ಏನು ಇರುವಂಥ ಕಾನೂನುಗಳು ಅದು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಲಾಗೂ ಆಗಬೇಕಾಗ್ತದೆ. ಈಗ ಮುಖ್ಯವಾಗಿ ಈ ವಿದ್ಯಾಸಂಸ್ಥೆಗಳೇನಿದೆ ಆ ವಿದ್ಯಾಸಂಸ್ಥೆಗಳಲ್ಲಿ ಏನು ನಮ್ಮ ಮೆಡಿಕಲ್ ಕಾಲೇಜ್ಗಳು, ಎಂಜಿನಿಯರಿಂಗ್ ಕಾಲೇಜ್ಗಳು, ಹೈಯರ್ ಎಜುಕೇಷನ್ ಅವರನ್ನು ಕೂಡ ಸಂಪರ್ಕ ಮಾಡಿ ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಅವರನ್ನು ನಮ್ಮ ಜೊತೆ ಕೈ ಜೋಡಿಸುವಂಥದ್ದು ಮಾಡಬೇಕಾಗ್ತದೆ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರೊಂದು ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಹೆಚ್ಚಿನ ಅಂಶ ಯುವಕರಲ್ಲಿ ಇದು ಹೆಚ್ಚು ಉಪಯೋಗ ಮಾಡುವಂಥದ್ದು ಮತ್ತು ಮಾರಾಟ ಮಾಡುವಂಥದ್ದು ಎರಡೂ ಆಗುವಂಥದ್ದು. ಸೊ ಅದಕ್ಕೆ ಅವರನ್ನು ಇನ್ವಾಲ್ವ್ ಮಾಡಿಕೊಂಡು ನಾವು ಮತ್ತು ಅಫ್ಕೋರ್ಸ್ ನಮ್ಮ ಶಾಲೆಗಳು, ನಮ್ಮ DDPI ಮತ್ತು DDPI, ನಮ್ಮ PUC, PU DDPI, DDPU ಅವೆಲ್ಲರೂ ಕೂಡ, ಯಾಕಂದರೆ ಪ್ರತಿಯೊಂದು ಶಾಲೆಯಲ್ಲಿ ಅಲ್ಲಿರುವಂಥ ಟೀಚರ್ಸ್ಗೆ ಯಾರಾದರೂ ಒಬ್ಬ ಹುಡುಗ ಅಥವಾ ಹುಡುಗಿ ಅವರ ಏನಾದರೂ ಅನುಮಾನ ಇದ್ದರೆ ಅದು ನಮ್ಮ ಮಾಹಿತಿ ನಮಗೆ ಸಿಗಬೇಕು. ಕಾಲೇಜ್ಗಳಲ್ಲಿ ಏನಾಗಿದ್ದರೆ ಅವ್ರು ನಮ್ಮ ಮಾಹಿತಿ ನಮಗೆ ಕೊಡಬೇಕು. ಸೊ ಅವರ ಇನ್ವಾಲ್ವ್ಮೆಂಟು ಕೂಡ ಬೇಕು. ಸೊ ಇದೊಂದು ಸಮಗ್ರವಾಗಿ ಒಂದು ಮಾಡುವಂಥದ್ದು. ಮತ್ತು ಅವರು ನಮ್ಮ ಜೊತೆ ಸಂಪೂರ್ಣವಾಗಿ ಕೈ ಜೋಡಿಸ್ಬೇಕು ಈ ವಿದ್ಯಾಸಂಸ್ಥೆಯವರು. ಸೊ ಅವ್ರ ಜೊತೆ ಸಭೆಯನ್ನು ಮಾಡೋದಕ್ಕೆ ಹೇಳಿದ್ದೀನಿ. ಸಭೆಯನ್ನು ಮಾಡ್ತಾರೆ. ಅದ ನಂತರ ಮುಂದಿನ ಕ್ರಮಗಳನ್ನು, ಯಾಕೆಂತ ಹೇಳಿದ್ರೆ ಯಾರು ಉಪಯೋಗ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಒಂದು ರೀತಿ ಕ್ರಮ ಇರ್ತದೆ. ಯಾಕೆಂದರೆ ಅವರೊಂಥರ ವಿಕ್ಟಿಮ್ಸ್ ಥರ ಅವರನ್ನು ನಾವು ನೋಡ್ತೀವಿ. ಮತ್ತು ಯಾರು ಸಪ್ಲೈ ಮಾಡುವಂಥವ್ರು ಇರ್ತಾರೆ ಅವ್ರ ಮೇಲೆ ನಮ್ಮ ಮುಖ್ಯ ಗುರಿ ಇರುವಂಥದ್ದು ಅವ್ರ ಮೇಲೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಹಿಂದೆಯೇ ಒಂದು ದೊಡ್ಡ ಕ್ಯಾಚನ್ನು ಮಾಡಿದರು. MDMA ಡ್ರಗ್ಸ್ ಸುಮಾರು ಕ್ವಾಂಟಿಟಿಯನ್ನು ಹಿಡಿದಿದ್ರು. ಅದೇ ಥರ ಸಪ್ಲೈಯರ್ಸ್ ಯಾರಿದ್ದಾರೆ ಅವರನ್ನು ಹಿಡಿಯತಕ್ಕಂಥದ್ದಕ್ಕೆ ಒಂದು ವಿಶೇಷವಾದಂಥ ಕ್ರಮವನ್ನು ಮಾಡ್ತಕ್ಕಂಥದ್ದು. ಮತ್ತು ಈಗ ಟೊಬ್ಯಾಕೋ ರೂಲ್ಸು ಇದೆ. ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ 100 ಮೀಟ್ರ್ ಹತ್ತಿರದಲ್ಲಿ ಯಾವುದೂ ಕೂಡ ಅಲ್ಲಿ ಮಾರಾಟ ಆಗಬಾರ್ದು ಅಂತ. ಸೊ ಮತ್ತು ಅವರುಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಅಲ್ಲಿ ಕೌನ್ಸಿಲಿಂಗಿನ ವ್ಯವಸ್ಥೆಗಳು ಇಟ್ಕೋಬೇಕಾಗ್ತದೆ. ಅಲ್ಲಿ ಯಾರಾದರೂ ಕೂಡ ಈ ಥರ ಸಿಗರೇಟು ಅಥವಾ ಈ ಮಾದಕ ಪದಾರ್ಥಗಳು ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಕೊಡುವಂಥ ವ್ಯವಸ್ಥೆಗಳು ಮಾಡ್ಕೋಬೇಕಾಗ್ತದೆ. ಮತ್ತು ಒಂದು ಒಬ್ಬ ನೋಡಲ್ ವ್ಯಕ್ತಿ ಪ್ರತಿಯೊಂದು ವಿದ್ಯಾಸಂಸ್ಥೆಯವರು ನೇಮಿಸಬೇಕಾಗ್ತದೆ. ಇಂಥ ಒಂದು ವಿಷಯದ ಬಗ್ಗೆ ಕೋಆರ್ಡಿನೇಟ್ ಮಾಡೋದಕ್ಕೆ ಆ್ಯಂಟಿ ಡ್ರಗ್ ಸೆಲ್ ಅಂತ ಒಂದು ಇದರಲ್ಲಿ ಒಂದು ನೋಡಲ್ ವ್ಯಕ್ತಿ ಪ್ರತಿಯೊಂದು ವಿದ್ಯಾಸಂಸ್ಥೆಯಿಂದ ಒಬ್ಬರನ್ನು ನೇಮಿಸಬೇಕಾಗ್ತದೆ. ಸೊ ಈ ಥರದ ಒಂದು ಕ್ರಮಗಳು ಮಾಡಿ ನಮ್ಮ ಜೊತೆಯಲ್ಲಿ ಅವ್ರು ಕೈ ಜೋಡಿಸ್ಬೇಕು. ಈಗ ಕೆಲವ್ರಿಗೆ ಏನಂತ ಹೇಳಿದ್ರೆ ಇದು ಹೊರಗೆ ಬಂದರೆ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು, ನಮ್ಮ ಸ್ಟೂಡೆಂಟ್ಸ್ ನಮಗೆ ಬರೋದಿಲ್ಲ, ಆ ಥರ ಆಲೋಚನೆ ಮಾಡೋರು ಇರ್ತಾರೆ. ಮತ್ತು ಅದನ್ನು ಮುಚ್ಚಿ ಹಾಕುವಂಥದ್ದು ಮಾಡ್ತಾರೆ. ಅವರ ಹಂತದಲ್ಲೇ ಅದನ್ನು ಏನೋ ಒಂದು ಸರಿಪಡಿಸುವಂಥ ಪ್ರಯತ್ನ ಮಾಡಿ ಹೊರಗೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಅಂದರೆ ಅದು ಅಂತಿಮವಾಗಿ ಅದು ಎಫೆಕ್ಟಿವ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಮತ್ತು ಹೆಚ್ಚಿನ ಅಂಶ ನಾವು ನೋಡ್ತಾ ಇರೋವಂಥದ್ದು ಈ ಮೆಡಿಕಲ್ ಕಾಲೇಜ್ಗಳಲ್ಲಿ ಮತ್ತು ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಇಂಥ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಹೆಚ್ಚು ಬಳಕೆ ಮಾಡೋರು ಜಾಸ್ತಿ. ಈ ಏನು ಡ್ರಗ್ಸು ಮತ್ತು ಈ MDMA ಮತ್ತು ಮ್ಯಾರಿವಾನಾ ಇವೆಲ್ಲ. ಸೊ ಅದಕ್ಕೋಸ್ಕರನೇ ನಾವು ಇದನ್ನು ಸಮಗ್ರವಾಗಿ ಇದನ್ನು ಟ್ಯಾಕಲ್ ಮಾಡೋದಕ್ಕೆ ಒಂದು ಕಡೆ ಸಹಕಾರ, ಇನ್ನೊಂದು ಕಡೆ ಒಂದು ಜಂಟಿಯ ಒಂದು ಕಾರ್ಯಕ್ರಮ, ಮತ್ತು ಮೂರನೇದು ಎನ್ಫೋರ್ಸ್ಮೆಂಟ್, ತಪ್ಪು ಮಾಡಿದವ್ರಿಗೆ ಅವ್ರ ಹಿಂದೆ ನಾವು ಶಿಕ್ಷೆ ಕೊಡುವಂಥದ್ದು. ಸೊ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ಕೋಆರ್ಡಿನೇಟೆಡ್ ಎಫರ್ಟನ್ನು ಮಾಡೋದಕ್ಕೆ ಹೇಳಿದ್ವಿ. ಇದೇ 26ನೇ ತಾರೀಕು ವರ್ಲ್ಡ್ ಆಂಟಿ ಡ್ರಗ್ ಕನ್ಸ್ಯೂಮರ್ಸ್ ಡೇ ಅಂತ ಏನೋ ಇದೆ. ಸೊ ಆ 26ನೇ ತಾರೀಕು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪೊಲೀಸ್ ಅವರು ಇವ್ರ ಜೊತೆಲೆಲ್ಲ ಈ ಒಂದು ಕಾರ್ಯಕ್ರಮ ಥರ ಮಾಡಿ ಎಲ್ಲರೂ ಕೂಡ ಕರೆಸಿ, ಆಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಕನೆಕ್ಟೆಡ್ ಪೀಪಲ್ ಅವ್ರನ್ನೆಲ್ಲರೂ ಕೂಡ ಕರೆಸಿ
ಅದನ್ನು ಒಂದು ಇನ್ವಾಲ್ವ್ ಮಾಡಿಕೊಂಡು ಮುಂದೆ ಈ ಒಂದು ಪ್ರೋಗ್ರಾಮನ್ನು, ಒಂದು ಕಾರ್ಯಕ್ರಮವನ್ನೇ ತಯಾರು ಮಾಡಿ ಅದು ಕೇವಲ ಒಂದು ದಿವಸಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗಂತಲ್ಲ, ಶಾಶ್ವತವಾದಂಥ ಒಂದು ಅನುಷ್ಠಾನ ಆಗುವಂಥ ಕಾರ್ಯಕ್ರಮ ಆಗಬೇಕು. ಅದನ್ನು ರೂಪಿಸ್ತಾರೆ.